ಇನ್ನು ಹನಿ ಟ್ರ್ಯಾಪ್ ಹಿಂದೆ ಡಿಕೆ ಶಿವಕುಮಾರ್ ಅವರ ಕೈವಾಡ ಇದೆ ಅನ್ನುವಂಥ ಬಿಜೆಪಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೂಡ ಶಾಸಕ ರಂಗನಾಥ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ಹಾಸನದ ಹೆಣ್ಣು ಮಕ್ಕಳ ವಿಡಿಯೋ ನೋಡಿ ಬೇಸರ ಆಯಿತು. ಆರ್ ಅಶೋಕ್ಗೆ HIV ಇಂಜೆಕ್ಷನ್ ಕೊಡಕ್ಕೆ ಹೋಗಿದ್ರು. ಬಿಜೆಪಿ ಆ ನಾಯಕರ ಸಮರ್ಥನೆಯನ್ನ ಬಿಡಬೇಕು ಅಂತ ಕಿಡಿಕಾರಿದ್ದಾರೆ. ಒಂದು ಮಾತು ಹೇಳ್ತೇನೆ, ಇವತ್ತು ಹಾಸನಲ್ಲಿ ನಮ್ಮ ಒಕ್ಕಲಿಗರ ಹೆಣ್ಣು ಮಕ್ಕಳುಗಳು ಸಂತ್ರಸ್ತರಾಗಿ ಅವ್ರನ್ನ ನೋಡಿದಾಗ ತಲೆ ಎತ್ತಿದ ಓಡಾಡದೇ ಇರೋಂಥ ಸಂದರ್ಭಗಳಲ್ಲಿ ಭಾಳ ಬೇಸರ ಆಗುತ್ತೆ. ಅಂಥವ್ರನ್ನ ನಾವು ಸಮರ್ಥಿಸ್ಕೋಬೇಕಾ? ಇವತ್ತು ಅಶೋಕ್ ಅವರು ರಾಜರಾಜೇಶ್ವರಿ ಅಭ್ಯರ್ಥಿ ಸದಸ್ಯರು ಇಲ್ಲ ಒಂದು ಕಡೆ HIV ಸೋಂಕನ್ನ ಹರಡಿಸೋಂಥ ಪ್ರಯತ್ನ ಮಾಡಿದ್ದಾರೆ ಅಂತ ಅವ್ರ ಬಾಯಲ್ಲಿ ಹೇಳಿರೋಂಥ ಮಾತು ಟಿ ವಿಲಿ ನೋಡಿದ್ರು. ಅಂಥವ್ರನ್ನ ನಾವು ಸಮರ್ಥಿಸ್ಕೋಬೇಕಾ? ಮತ್ತು ನಮ್ಮ ರಾಜಕಾರಣಿಗಳು ಪ್ರತಿನಿಧಿಗಳು ಯಾವುದನ್ನು ಸಮರ್ಥಿಸ್ಕೋಬೇಕನ್ನೋದನ್ನು ಭಾಳಷ್ಟು ಆಲೋಚನೆ ಮಾಡಿ ತೆಗೆದುಕೋಬೇಕು ನಿರ್ಧಾರ. ಕರ್ತವ್ಯ ಏನು, ನಾವು ಯಾವ ಉದ್ದೇಶಕ್ಕೋಸ್ಕರ ನಾವು ಇಲ್ಲಿದ್ದೀವಿ, ಆ ಚಿಂತನೆಯಲ್ಲಿ ಹೋಗೋಣ ಅಂತ ಮತ್ತೊಮ್ಮೆ ಹೇಳ್ತೇನೆ. ನಮ್ಮ ಗೃಹ ಮಂತ್ರಿಗಳು ತಕ್ಷಣವೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.